ಒಂದೇ ದಿನದಲ್ಲಿ ವೃದ್ಧಾಪ್ಯ ವೇತನ. ಹೊಳಲ್ಕೆರೆ ತಹಶೀಲ್ದಾರರ ಕಾರ್ಯವೈಖರಿಗೆ ಸಾರ್ವಜನಿಕರ ಶಬಾಸ್ಗಿರಿ. ಹೊಳಲ್ಕೆರೆ ತಹಶೀಲ್ದಾರರಾದ ವಿಜಯಕುಮಾರ್ ಅವರು ತಾಳ್ಯ ಹೋಬಳಿ ವ್ಯಾಪ್ತಿಯಲ್ಲಿ ಕೋಮಾರನಹಳ್ಳಿಗೆ ಕೆಲಸದ ನಿಮಿತ್ತ ಹೋದಾಗ ಕೆಂಚಪ್ಪ ತಂದೆ ತಿಪ್ಪೇಸ್ವಾಮಿ ಎಂಬ ಅಂಧವೃದ್ಧರೊಬ್ಬರು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಬರುತ್ತಿದ್ದ ವೃದ್ಧಾಪ್ಯ ವೇತನ ಬರದಿರುವ ಬಗ್ಗೆ ದೂರನ್ನ ಹೇಳಿಕೊಂಡರು. ತಕ್ಷಣವೇ ತಹಶೀಲ್ದಾರರು ಸಂಬಂಧಿಸಿದ ಸಿಬ್ಬಂದಿಗಳಿಂದ ಅದರ ಸ್ಥಿತಿಗತಿಯನ್ನು ಗಮನಿಸಿದರು. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ವಯಸ್ಸಿನ ಅರ್ಹತೆ ಇಲ್ಲದಿದ್ದರೂ ವೃದ್ಧಾಪ್ಯ ವೇತನ ಪಡೆದು ಸರ್ಕಾರಕ್ಕೆ ವಂಚಿಸುತ್ತಿದ್ದರು. ಅದನ್ನು ಪತ್ತೆ ಹಚ್ಚಿ ಅನರ್ಹ ಫಲಾನುಭವಿಗಳನ್ನು ಕೈಬಿಡುವ ಭಾಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ವಯಸ್ಸಿನ ಆಧಾರದ ಮೇಲೆ ನಿಂತಿರುವ ವಿಚಾರ ತಿಳಿದು ಸ್ಥಳದಲ್ಲಿಯೇ ಎಲ್ಲಾ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಒಂದೇ ದಿನದಲ್ಲಿ ವೃದ್ಧಾಪ್ಯ ವೇತನದ ಆದೇಶ ಮಾಡಿ ಅದರ ಪ್ರತಿಯನ್ನ ಫಲಾನುಭವಿಗಳಿಗೆ ನೀಡುವ ಮೂಲಕ ದಕ್ಷತೆ ಮೆರೆದರು. ಎಲ್ಲಿಯೂ ಅರ್ಜಿ ಹಾಕದೆ ತಾಲೂಕು ಹೋಬಳಿ ಕಚೇರಿಗೆ ಅಲೆದಾಡದೆ ತಮ್ಮ ಮನೆ ಬಾಗಿಲಲ್ಲಿಯೇ ಆಡಳಿತ ವ್ಯವಸ್ಥೆಯೇ ಬಂದು ವೇತನ ನೀಡಿದ್ದರ ಬಗ್ಗೆ ಫಲಾನುಭವಿಯು ಅತ್ಯಂತ ಸಂತಸಗೊಂಡರು. ಇಳಿ ವಯಸ್ಸಿನಲ್ಲಿ ವೃದ್ಧಾಪ್ಯ ವೇತನವನ್ನೇ ನಂಬಿ ಜೀವಿಸುತ್ತಿರುವ ಕುಟುಂಬಕ್ಕೆ ತಹಶೀಲ್ದಾರ್ ವಿಜಯಕುಮಾರ್ ಅವರ ಕೆಲಸಕ್ಕೆ ತಾಲೂಕಿನಾದ್ಯಂತ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ. ವರದಿ ನಾಗರಾಜ ಹಾದಡಿ, ಹೊಳಲ್ಕೆರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪೆನ್ಷನ್ ಯಾವ್ದಾರ ಬರ್ತಿತ್ತಾ? ಮೊದಲು ಬರ್ತಿತ್ತು, ಈಗ 5-6 ತಿಂಗಳು ಬಂದಿತ್ತು. ಬಂದಾಗಿದೆ. ಆಧಾರ್ ಕಾರ್ಡಲ್ಲಿ ಏಜ್ ಕಡಿಮೆ ಇರ್ತದೆ ಅಂತ ಹೇಳಿ ಬಂದಾಗಿರುತ್ತಾ? ಗೊತ್ತಿಲ್ಲ, ಬರ್ತಾ ಇಲ್ಲ. ನೀವು ಬರ್ತಿಲ್ಲ ಸರ್. ಅದು ಎಷ್ಟು ವರ್ಷ ಆಯ್ತು ಅದು ಬರುತ್ತೆ? ಅದೊಂದು 3-4 ವರ್ಷ ಬಂದೈತೆ ಸರ್. ಕಣ್ಣೋದು ಈಗ ಒಂದು 4 ವರ್ಷ ಕಣ್ಣೋದು ಮೊನ್ನೆ ನಿಂತೈತೆ. ಈಗ 5 ತಿಂಗಳು 6 ತಿಂಗಳು ಆಯ್ತು ಬಂದಿಲ್ಲ. ಹೌದಾ? ಸರಿ, ಆಯಿತು. ಅದು ಓಪನ್ ಆಗಿದೆಪ್ಪ, ಮಾಡ್ಬೋದಾ? ಆಡಿಸ್ಬೇಕಾಗುತ್ತೆ. ಇದೆಯಮ್ಮ